ಹೊಸ ಕಲೆಕ್ಷನ್ ಲಾಂಚ್ ಮಾಡೋಕ್ಕಿಂತ ಮೊದಲು ನಾವು ಫೋಟೋಶೂಟ್ನ ಸಜೆಸ್ಟ್ ಮಾಡ್ತೀವಿ. ಅದರಲ್ಲಿ ಪ್ರೊಫೆಷನಲ್ ಮಾಡೆಲ್ಸು, ಔಟ್ಡೋರ್, ಇಂಡೋರ್, ಸ್ಟುಡಿಯೋ ಸೆಟಪ್ಸ್ ಎಲ್ಲವನ್ನೂ ಅದರಲ್ಲೇ ಇನ್ಕ್ಲೂಡ್ ಮಾಡಿರ್ತೀವಿ. ನಮ್ಮ ಹತ್ರ ಒಂದು ಪ್ಯಾಕೇಜ್ ಇದೆ. ನೀವು ಹೂ ಅಂತಂದರೆ ಅದರಲ್ಲಿ ಎಲ್ಲವನ್ನೂ ಇನ್ಕ್ಲೂಡ್ ಮಾಡಿ ಕವರ್ ಮಾಡಿ ಕೊಡ್ತೀವಿ. ನನಗೆ ಇದರಲ್ಲೆಲ್ಲ ಅಷ್ಟೊಂದು ಆಸಕ್ತಿ ಇಲ್ಲ ರೀ. 30 ವರ್ಷದಿಂದ ನಾವು ಅಂಗಡಿ ನಡೆಸ್ತಾ ಇದ್ದೀವಿ. ಈ ಶಾಂತಿ ಜ್ಯುವೆಲ್ರಿ ಅನ್ನೋದು ಒಂದು ಬ್ರ್ಯಾಂಡ್. ಒಂದು ಸಲ ಒಬ್ಬ ಗ್ರಾಹಕ ನಮ್ಮ ಅಂಗಡಿಗೆ ಬಂದರೆ ಅವನು ಯಾವುದೇ ಕಾರಣಕ್ಕೂ ಬೇರೆ ಅಂಗಡಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಬರೀ ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಯಿಂದ ಬರ್ತಾರೆ. ಅಲ್ಲಿಗೆ ನಮ್ಮ ಪ್ರಾಡಕ್ಟ್ ಮಾತಾಡ್ತಿದೆ ಅಂತಲ್ವಾ? ನಮಗಷ್ಟು ಸಾಕು. ಸರ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಈಗಿನ ಮಾರ್ಕೆಟ್ ತುಂಬ ಚೇಂಜ್ ಆಗಿದೆ. AI ಜಮಾನ ಇದು. ಸರಿಯಾಗಿ ವಿಸಿಬಿಲಿಟಿ ಇಲ್ಲ ಅಂದರೆ ಎಷ್ಟೇ ಒಳ್ಳೆ ಕ್ವಾಲಿಟಿ ಇದ್ದರೂ ಜನರು ಅದನ್ನು ಗಮನಿಸಲ್ಲ. ಈಗಿನ ಕಾಲದಲ್ಲಿ ಡಿಜಿಟಲ್ ವಿಸಿಬಿಲಿಟಿ ತುಂಬ ಒಳ್ಳೆಯದು. ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ಮಾವ. ಅಡ್ವರ್ಟೈಸ್ಮೆಂಟು, ಫೋಟೋಶೂಟ್ಸ್ ಅಂತ ಮಾಡಿದ್ರೆ ನಮ್ಮ ಬಿಸ್ನೆಸ್ಗೆ ಅದು ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಇದರಿಂದ ನಮ್ಮ ಶಾಂತಿ ಜ್ಯುವೆಲರ್ಸ್ಗೆ ವಿಸಿಬಿಲಿಟಿ ಜಾಸ್ತಿಯಾಗಿ ಬಿಸ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ನಮಗೆ ಒಳ್ಳೇದಲ್ವಾ? ಆಯಿತು, ನನ್ನ ಸೊಸೆ ಹೇಳ್ತಿದ್ದಾಳೆ. ಅದು ಬಡ್ಜೆಟ್ ಎಷ್ಟು ಅಂತ ನೋಡಿ. ಸರ್, ಅರೌಂಡ್ 20 ಲಕ್ಷ ಆಗ್ಬೋದು ಸರ್. 20 lakh. 20 lakhs with GST. Is it okay? ಆಯ್ತು, ಕೊಡಿ ಅದು. ಒಂದು ನಿಮಿಷ ಸರ್. ಸಾರಿ ಸರ್, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೀವು ಸೈನ್ ಹಾಕೋಕ್ಕೂ ಮುಂಚೆ ನಾನು ಒಂದು ಮಾತು ಹೇಳಲ್ಲ? ಪರವಾಗಿಲ್ಲ, ಹೇಳ್ರಕ್ಕು. ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಶೀಟ್ ಚೆಕ್ ಮಾಡಿ ಈಗಿನ ಪರಿಸ್ಥಿತಿ ಎಲ್ಲ ನೋಡಿಬಿಟ್ಟು ನಿಮಗೆ ವಾಪಸ್ ಕಾಂಟ್ಯಾಕ್ಟ್ ಮಾಡ್ತೀನಿ. 1 ವೀಕಲ್ಲೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಲ್ಲ ಮೇಡಮ್, ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು.